ಮಮತಾ ದೀದಿ ಮೆರವಣಿಗೆ ಮೇಲೆಯೇ ಮೊಟ್ಟೆಯ ಸತ. ಕಂಗಾಲಾದ ದೀದಿಯಿಂದ ತಮ್ಮ ಕಾರ್ಯಕರ್ತರ ಮೇಲೆಯೇ ಕೋಪ. ಗೊಂದಲಗಳ ಗೂಡಾದ ಟಿಎಂಸಿ ಪ್ರತಿಭಟನೆ. ಇದೇನಿದು? ಮಮತಾ ಬ್ಯಾನರ್ಜಿ ಹೀಗೆಲ್ಲ ಆಡ್ತಾ ಇದ್ದಾರೆ? ತಮ್ಮದೇ ಪಕ್ಷದ ಕಾರ್ಯಕರ್ತರ ಮೇಲೆ ಹೀಗೆಲ್ಲ ಯಾಕೆ ಕೋಪ ತೋರಿಸ್ತಾ ಇದ್ದಾರೆ? ಏನಾಯಿತು ಮಮತಾ ದೀದಿಗೆ? ಈ ಪ್ರಶ್ನೆಗಳಿಗೆಲ್ಲ ಉತ್ತರವಿಲ್ಲಿದೆ. ಇದು ತೃಣಮೂಲ ಕಾಂಗ್ರೆಸ್ ಪಕ್ಷ ಕೋಲ್ಕತ್ತಾದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ರ್ಯಾಲಿ. ಪಶ್ಚಿಮ ಬಂಗಾಳದ ಬರುಯಿಪುರದಲ್ಲಿ ನಡೆದ ಹಿಂಸಾಚಾರವನ್ನು ಖಂಡಿಸಿ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯ ಆರಂಭದಲ್ಲೇ ಮಾಜಿ ಸಿಎಂ ಮಮತಾ ದೀದಿಗೆ ಮುಜುಗರ ಮುತ್ತಾಯಿತು. ಪಕ್ಕದಲ್ಲಿದ್ದ ಕೆಲವು ಸಾರ್ವಜನಿಕರು ಚೋರ್ ಚೋರ್ ಎಂದು ಕೂಗಿದ್ದು ಮಮತಾರಿಗೆ ಗಲಿಬಿಲಿ ಉಂಟು ಮಾಡಿಬಿಡ್ತು. ಈ ಇರುಸುಮುರಿಸಿನ ಮಧ್ಯೆಯೇ ಮೆರವಣಿಗೆ ಮುಂದೆ ಸಾಗಿತ್ತು. ಆಗ ಇದ್ದಕ್ಕಿದ್ದಂತೆ ಮೆರವಣಿಗೆ ಮೇಲೆ ಮೊಟ್ಟೆಗಳು ತೂರಿ ಬಂದವು. ಇಷ್ಟೆಲ್ಲ ನಡೆಯುವ ಹೊತ್ತಿಗೆ ಇನ್ನೊಂದು ಘಟನೆಯೂ ಸಂಭವಿಸಿತ್ತು. ಪಕ್ಕದಲ್ಲೇ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಆರಂಭಿಸಿದ್ರು. ಅಲ್ಲಿಗೆ ಬಂದ ಟಿಎಂಸಿ ಮಹಿಳಾ ಯುವ ಮೋರ್ಚಾ ನಾಯಕಿಯೊಬ್ಬಳು ಪ್ರಚೋದನಾಕಾರಿ ಘೋಷಣೆಗಳನ್ನು ಕೂಗಿದ್ಲು. ಇದಕ್ಕೆ ಬಿಜೆಪಿ ಕಾರ್ಯಕರ್ತರು ಕೆರಳಿದರು. ಆಗ ಅಲ್ಲಿ ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು. ಈ ಎಲ್ಲ ಗೊಂದಲಗಳಿಂದ ಮಮತಾ ಬ್ಯಾನರ್ಜಿಯವರ ತಾಳ್ಮೆಯ ಕಟ್ಟೆ ಒಡೆದಿತ್ತು. ತಮ್ಮ ಪಕ್ಷ ಕಾರ್ಯಕರ್ತರ ಮೇಲೆಯೇ ತಮ್ಮ ಕೋಪ ತೋರಿಸತೊಡಗಿದ್ರು. ಅಂತಿಮವಾಗಿ ಮಮತಾ ಬ್ಯಾನರ್ಜಿ ಅಂತೂ ಇಂತೂ ತಮ್ಮ ಪ್ರತಿಭಟನಾ ರ್ಯಾಲಿಯನ್ನು ಮುಗಿಸಿದ್ರು. ಪ್ರತಿಭಟನೆ ಸಂದರ್ಭದಲ್ಲಾದ ಗೊಂದಲಗಳಿಂದ ಮಮತಾ ಆಕ್ರೋಶಗೊಂಡಿದ್ರು. ಕೊನೆಯಲ್ಲಿ ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸು ದಾಖಲಿಸುವುದಾಗಿ ಹೇಳಿದ್ರು. ಮಮತಾ ಬ್ಯಾನರ್ಜಿ ತಾವು ಅಧಿಕಾರದಲ್ಲಿದ್ದಾಗ ಯಾವುದೇ ಪ್ರತಿಭಟನೆಗಳಿಗೆ ಅಲ್ಲಿನ ಟಿಎಂಸಿ ಗೂಂಡಾಗಳು ಅಡ್ಡಿಪಡಿಸ್ತಾ ಇದ್ದದ್ದು ಸಾಮಾನ್ಯವಾಗಿತ್ತು. ಈಗ ಮಮತಾ ಅಧಿಕಾರ ಕಳೆದುಕೊಂಡಿದ್ದಾರೆ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದೇ ಪರಿಸ್ಥಿತಿ ಈಗ ಈ ಟಿಎಂಸಿ ನಾಯಕಿಗೆ ಎದುರಾಗಿದೆ. ಏನಂತೀರಿ?